ನಮಸ್ಕಾರ ಫ್ರೆಂಡ್ಸ್, ಪಾಂಡುರಂಗ್ ಡೈರಿ ಫಾರ್ಮ್ಗ ನಾವೀಗ ಬಂದಿದ್ದೀವಿ. ಇದರ ಮಾಲೀಕರಾದ ಗಜಾನನ್ ಕೊಟ್ಟಾರ. ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ. ಬಲರಾಮ್ ಅಂತಾರೆ. ಹಾ ಇದು ಫುಲ್ರಿ ಹಾ ಮೊದಲ ರೆಕಾರ್ಡ್ ಐತಿ. ಹಾ ಹಾ ಇದರಿಂದ ಎಲ್ಲ ಈಗ ಈ ಹಾಲಿಗೆ ಹೆಂಗ್ ಮಾಡ್ತಾವ್ರ? ನಾವು ಒಂದು ಬ್ರೀಡ್ ಮೇಲೆ ಇದಾಗ್ತೈತಿ. ಹಾ ಒಂದ್ 12 ಲೀಟರ್ ಹೇಳಿದ್ರೆ 20 ಲೀಟರ್ ತಗೊಂಡ್ರಿ. ಹಾ ಸೆಕ್ಷನ್ ಮೇಲೆ ಬ್ರೀಡ್ ಮೇಲೆ ಟೋಟಲ್ ಎಷ್ಟ್ ಅದಾವ್ರಿ ಈಗ ಸದ್ಯ ಇಲ್ಲಿ ನಿಮ್ ಶೆಡ್ದಾಗ? 30 ಅದಾವ್ರಿ ಈಗ. ಪ್ರತಿಯೊಂದು ಹರಿಯಾಣದ್ದು ಏನ್ ಬೇರೆ? ಎಲ್ಲ ಹರಿಯಾಣ. ಮೊರ ಬಿಟ್ಟು ಹಾ ಹಾ ಇವು ಕರುಗಳ ಎಷ್ಟ್ ತಿಂಗಳದ ಅಣ್ಣ ಇವು ನಿಮ್ಮ ಇದ್ರಾಗ್ರಿ? 6-7 ತಿಂಗಳು ಇವೆಲ್ಲ ಇದ್ರು ನೋಡ್ರಿ ಎಲ್ಲ ಒಂದು. ಇದು ಹರಿಯಾಣ ಬಂದದೆ ಮೊಳ ಆಟದ್ರಿ. ಹಾ ಹಾ ಈ ತರದ ಇಲ್ಲಿ ಅದಾವ್ರಿ ಒಂದ್ 4-5. ಅಣ್ಣ ನೀವು ಇವು ಕೊಂಡ್ ತಂದಿರ ಇಲ್ಲೇ ಇದನ್ನ ಇದೊಂದ್ ಸಣ್ಣ ಕರುಗಳು ಬೇರೆ? ಇಲ್ಲ ಇನ್ನ ಮಿಲ್ಕಿಂಗ್ ಮದರ್ ಬಂದಿದ್ದಾವ್ರಿ ಎಲ್ಲ. ಹಾ ಹಾ ಟೋಟಲ್ ಈಗ ಎಷ್ಟ್ ಹೈನ್ದು ಚಾಲದವ್ರಣ್ಣ ನಿಮ್ ಕಡೆ? ಇವೆಲ್ಲ ನಿನ್ನ ಇವು ಸರ್ವ ಎಲ್ಲ ಹಾಲು ಕುಡಿಯತಾವ. ಹಾ 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 ಇವೆಲ್ಲ ಮಿಲ್ಕಿಂಗ್ ಅದಾವ ಎಲ್ಲ ರೀ. ಇವನ ಇದ್ರ ಹಾಲ್ ಹಾಕ್ತೀರಿ? ಇಷ್ಟು ದೊಡ್ಡ ಹಾಲ್ ಹಾಕ್ತೀರಿ, ಕೊಡ್ತೀರಿ? 6-7 ತಿಂಗಳು ಅದಾವ್ರು. 6-7 ತಿಂಗಳದ್ರಿ ಇವ? ಬರೀ ತೋರ್ಸ. ಇವರೆಲ್ಲ ಯುಪಿದಾರ? ಇವೆಲ್ಲ ಕನ್ನಡ ಬರಂಗಿಲ್ರಿ? ಅಣ್ಣ ಇವೆಲ್ಲ ಹಾಲ ಈಗ ಬೆಟ್ಟ ನೀವು ತೆಗಿತೀರಿ ಪ್ರತಿಯೊಂದು? ಎಲ್ಲ ಪ್ರೆಗ್ನೆಂಟ್ ಅದಾರ. 6 ತಿಂಗಳು ಅದಾವ್ರೆ. ಇದೆಲ್ಲ ಹಾಲು ಮಿಲ್ಕಿಂಗ್ ಚಲೋದು. ಇವು ಹಾಲು ಸುಡಿತಾರೆ. ಅಣ್ಣ ಇದಕ್ಕ ಡೈಲಿ ಎಷ್ಟ್ ಟೈಮ್ ಇಡ್ತಾರೆ? ನಮ್ಗೆ 2 ಟೈಮ್ ಇದನ್ರಿ ಒಣ ಮೇವ್ ಹಚ್ಚಾಕ್ತಾರ? ಎರಡೂ ಹಾಕ್ತಾರಿ? 2 ಟೈಮ್ ಹಾಕಿರಿ ಅಂದ್ರೆ ಮಧ್ಯಾಹ್ನ ಇಲ್ಲಿ ಆಟೋ ಒಳಗ ಬರ್ತಾರೆ? ಮುಂಜಾನೆ ಲಕ್ಷಣ 3 ಗಂಟೆಗೆ ಹೇಳ್ತಾರ ಅವ್ರ. 3 ರಿಂದ 9 ಗಂಟೆದಾಗ ಕ್ಲೋಸ್ ಆಗ್ತದೆ. ಮತ್ತೆ 3 ರಿಂದ ಸಂಜೆ 3 ರಿಂದ ಮತ್ತೆ 8 ತನಕ. ಈಗ ಟೋಟಲ್ ಇಷ್ಟು ಎಮ್ಮೆಗಳದವ್ರಿ. ನಿಮ್ಗ ಮಿಲ್ಕ್ ಡೈಲಿ ಎಷ್ಟ ಡೈರಿ ಹಾಕ್ತೀರಿ? ನಾವು ಈಗೆಲ್ಲ ಪ್ರೆಗ್ನೆಂಟ್ ಅದಾವ, ಕಮ್ಮಿ ಅದಾವ್ರೆ. ಆಕಳದಾಗ ಇದ ಕೂಡ 300 ಲೀಟರ್ 300 ಲೀಟರ್ ಡೈಲಿ ರೀ? ಅಣ್ಣ ವಿಶೇಷವಾಗಿ ಏನ್ ಹೇಳೋದಂದ್ರ ರೀ, ನಮ್ಮಲ್ಲಿ ಕರುಗಳ್ರಿ ಹಾಲ್ ಕುಡಿ ಇಷ್ಟ ದೊಡ್ಡ ಆದ್ರ ಬಿ ನೀವು ಹಾಲ್ ಯಾರು ನಂಬಂಗಿಲ್ರ. ಬಂದ್ ನೋಡಿದಾಗ ಗೊತ್ತಾಗ ಇಷ್ಟು ದೊಡ್ಡ ಬೇರೆ ಯಾವ್ದ್ರಿ? ಇದ್ರಿ ಇದನ್ನ ಹಾಲ್ ಕುಡಿದ್ರಿ ಅಂದ್ರೆ ಈ ಎಮ್ಮಿಗೆ ಬಿಡತ್ತೀರಿ ಬನ್ರಿ? ಎಮ್ಮೆ ಹಾಲು 8 ರೂಪಾಯಿ, ಇದು ಹಾಲು ಕುಡಿದ್ರಿ. ಇದು 2 ತಿಂಗಳದ್ರ? 15 ತಿಂಗಳು ಬಿಟ್ಟು. 15 ತಿಂಗಳ ಮನಕ್ರಿ ಇದು ಬಿಟ್ಟವ್ರೆ. ಪ್ರೆಗ್ನೆಂಟ್ ವೈಫ್ರಿಗೆ ಪಕ್ಕ ಇದ್ರೆ ಅಗ್ನಿ ಪಾನ ಬಿಟ್ಟವ್ರಿ. ಅಂದ್ರ ನೀವು ಹುಟ್ಟಿದಾಗಿಂದ ಈಗ ನೀವ್ 2 ತಿಂಗಳ ಅಂದ್ರೆ ಇವಾಗ 6-7 ತಿಂಗಳು ಬರಲ್ಲ. 6-7 ತಿಂಗಳಿಗೆ ಇದು ಬರತ್ತವ್ರಿ. ಇದನ್ನ 15 ತಿಂಗಳ 16 ತಿಂಗಳು ಅಂದ ಅದ್ರ ಗ್ರೋತ್ ಹೆಂಗ್ ಹೆಚ್ಚಾಗ್ತೈತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಈಗ ಸುಮ್ನೆ ನಾವ್ ಈಗ ಸಣ್ಣ ಇತ್ತಂದ್ರೆ ಕಟ್ಟಂಗಿಲ್ಲ. ಅದು ಬಾಡಿ ಮೇಂಟೈನ್ 300 kg ಮ್ಯಾಗ ಇರ್ಬೇಕು ಅಂತ ಶೇಮನ್ ತಗೋತಾವ್ರಿ, ಎಕ್ಸ್ಪೆಕ್ಟ್ ಮಾಡ್ಕೋತಾವ. ಸುಮ್ನೆ ಯಾವ ಸುಮ್ನೆ ಸಣ್ಣ ವಯಸ್ಸಿನಾಗ ಕ್ರಾಸಿಂಗ್ ಮಾಡಬಾರ್ದ್ರಿ. ಅದ್ರದ್ದು ಕೂಡಿ ಬಾಡಿ 300 ಕಿಲೋ ಆಗ್ಬೇಕು ಕಂಪಲ್ಸರಿ. ವೇಟ್ ಆ ಪ್ರಕಾರ ವೇಟ್ ಆತಂದ್ರ ಅಂತ ಶೇಮನ್ ಬಿಟ್ಟಂದ್ರ ಅದ್ ಎಕ್ಸ್ಪೆಕ್ಟ್ ಮಾಡ್ಕೋತೀವಿ. ಸಣ್ಣದ್ರ ಕ್ರಾಸಿಂಗ್ ಮಾಡ್ಬಾರ್ದನ್ರಿ. ಈಗ ಕೆಲವೊಂದ್ ಜನ ಹೇಳ್ತಾರ್ರಿ, ಇಂತ ದೊಡ್ಡ ಎಮ್ಮೆಗಳ್ರಿ ಕ್ರಾಸಿಂಗ್ ಮಾಡ್ರೂ ಕೆಲವೊಂದ್ ಸಕ್ಸಸ್ ಆಗಂಗಿಲ್ಲ, ನಮ್ಮ ದೇಶಿ ಎಮ್ಮೆಗಳು ಚಲೋ ಐತಿ ರೈತರ ಹೇಳೋದೊಂದ್ ಅನ್ಸಿಕೆ. ಈಗ ನಿಮ್ ಇಷ್ಟು ಫಾರ್ಮ್ ಇದ್ರಿ, ಸಕ್ಸಸ್ ಆಗುತ್ತಾವೋ ಅಥವಾ ಫೇಲ್ ಬಿ ಆತಾವೋ ಅನ್ನೋದು ರೈತರಿಗೆ ಸ್ವಲ್ಪ ಸಕ್ಸಸ್ ಫೇಲ್ಯೂರ್ ಅನ್ನೋದಕ್ಕೆ ಫೇಲ್ಯೂರ್ ಇಸ್ ಬೆಸ್ಟ್ ಆಪ್ಷನ್ಸ್ ರೀ ಸಕ್ಸಸ್ಗೆ. ಅದಕ್ಕೆ ಫೇಲ್ ಆಗ್ಬೇಕ್ರಿ. ಫೇಲ್ ಆದಾಗ ಯಾವ್ದಕ್ ಫೇಲ್ ಅದ ನಾವು ಕಂಡು ಹಿಡಿಬೇಕು. ರೈತರಿಗೆ ಐತಿ ಎಲ್ಲಾನು ಐತಿ, ಪ್ರಶ್ನೆನೂ ಅಲ್ಲೇ ಐತಿ, ಹೋಗ್ಬೇಕಷ್ಟೇ. ಏನಿಲ್ಲ ನಾವು ನನ್ನ ಸುನಿಸ್ತೇವೆ. ಯಾವ ಫೇಲ್ಯೂರ್ ಅಂತ ಏನಿಲ್ಲ, ಒಂದೊಂದು ಇರ್ತಾವ ಬರ್ತಾವ್ರಿ. ಅವಕ್ ನಾವೆಲ್ಲಾ ಟ್ರೀಟ್ಮೆಂಟ್ ಅವು ಮಾಡಿ ಎಲ್ಲಕ್ಕೂ ಐತೆ ಟ್ರೀಟ್ಮೆಂಟ್ ಐತಿ, ಎಲ್ಲ ಐತ್ರಿ.
ಅಣ್ಣ ಈಗ್ರಿ ನಮ್ ರೈತರ್ರಿ ಯಾರಾದ್ರೂ ಬಂದ್ರ ಸಾಕಾಣಿಕೆ ಬಗ್ಗೆ ಆಗ್ಲಿ ಅಥವಾ ಈಗ ನಿಮ್ ಕಡೆ ಯಾರಾದ್ರೂ ತಗೊಳಕಾದ್ರೂ ಬಂದ್ರಿ ನೀವು ಇಲ್ಲಿಂದನ ಕೊಡ್ತೀರಿ ಅಥವಾ ತಂದ್ ಬಿ ಕೊಡ್ತೀರಿ ಅಣ್ಣ? ತಂದು ಕೊಡ್ತೇವ್ರಿ. ಇಲ್ಲಿ ಅಂತ ಈಗ ಯಾವ ಕೊಡುವಂತ ಇಲ್ಲ, ಟಾಪ್ ರೇಟ್ ಅದಾವ್ರಿ ಎಲ್ಲ ಇವ್ 2.5-3 ಲಕ್ಷ ತಕ್ಕನ ಅದಾವ್ರಿ ಎಲ್ಲ. ಅದ್ರ ಕೆಳಗಿಂದ ಇಲ್ಲಿ ಯಾರು ಮಾರ್ತಿ ತಗೊಳಲ್ ಬರೇ ಹೇಳಲ್ ಬರೇ. ಈಗ ನಾ ಎಲ್ಲ ಬ್ರೀಡಿಂಗ್ ಸಂಬಂಧ ತಂದಲ್ಲ ರೆಡಿ ಸಂಬಂಧ. ಅಂದ್ರೆ ನೀವು ಇಲ್ಲಿ ಫಾರ್ಮ್ ಸಾಕಿ ತಳಿ ರೆಡಿ ಮಾಡಿ ಹೊರಗೆ ಎಕ್ಸ್ಪೋರ್ಟ್ ಮಾಡ್ತೀರೇನ್ರಿ? ಇಲ್ಲ, ನಾವು ಇದು ಬ್ರೀಡ್ ಡೆವಲಪ್ಮೆಂಟ್ ಮಾಡ್ತಾರೆ. ಈಗ ಅದ್ರ 18 ಲೀಟರ್ ಹಿಂಡದಕ್ಕೆ ಅದಕ್ ಮುಂದಿನ ಬೀಜ ರಾಸಿಂಗ್ ಮಾಡ್ತಾರೆ. ಚಲೋ ABS HSB ಇವೆಲ್ಲ ನಮ್ ಟಾಪ್ ಬುಲ್ ಐತಿ 20 ಲೀಟರ್ ಐತಿ. ಅದ್ರ ಮೊದಲ ರೆಕಾರ್ಡ್ ಆಯ್ತು ಇಲ್ಲಿ ಅದನ್ನು ಹರಿಯಾಣ ಪಂಚಾಯತಿ ಬೋರ್ಡ್ನಿಂದ ಕ್ರಾಸ್ ಆಗಿ ಬಂದೈತಿ. ಇದನ್ನ ಸ್ವತಃ ಇಲ್ಲೇ ತಯಾರು ಮಾಡ್ಯಾವ್ರಿ. ಹಿಂಗೆಲ್ಲ ಒಂದಕ್ಕೊಂದು ಡೆವಲಪ್ಮೆಂಟ್ ಮಾಡ್ಕೊಂಡ್ ಹೊಂಟಿದೇವ್ರಿ. ಇದು ನಮ್ ಈಗಿನ ಶ್ರಮ ಅಲ್ಲ, ಇದೆ 5-6 ವರ್ಷದಿಂದ ಮಾಡ್ಕೊಂಡು ಈಗ ನೀವು ಬಂದವ್ರಿ. 5-6 ವರ್ಷ ತನಕ ನೀವು ಮಾಡದ್ರಿ. ನೀವು ಫಸ್ಟ್ ಸ್ಟೆಪ್ ಯಾವ ಸ್ಟೇಜ್ ಇಂದ ಬಂದ್ರಿ ಇದನ್ನ ರೆಡಿ ಆಗ್ಬೇಕಾದ್ರೆ? ರೆಡಿ ಆಗ್ಬೇಕಂದ್ರೆ ಫಸ್ಟ್ ನಂದು ನಾಲೆಜ್ ಅಂದ್ರೆ ಏನ್ರಿ ಕಲಿಬೇಕೆ. ನಾವು ಸ್ಟಾರ್ಟಿಂಗ್ ಅಂದ ಒಂದ್ 8 ವರ್ಷನ ಪೈಲ ನಮ್ಮ ಎಮ್ಮಗಳು ಇದ್ದವ್ರು 1-2-3 ಮಾಡ್ಕೊಳ್ತ. ಈಗ ನೀವು ಫಸ್ಟ್ ಈಗ ಎಷ್ಟು ವರ್ಷ ಆಯ್ತ ನಾವು ಚಾಲೂ ಮಾಡಿರಿ? ಇದು ಸ್ಟಾರ್ಟ್ ಮಾಡಿ ಒಂದ್ 5 ವರ್ಷ 6ನೇ ವರ್ಷ ರನ್ನಿಂಗ್ ಇತ್ತು. ಮೊದಲು ಹೆಂಗ ಯಾವ ಟೈಪ್ ಫಸ್ಟ್ ಸ್ಟಾರ್ಟಿಂಗ್? ಒಂದ್ ಹರಿಯಾಣ ಅಂತ ಎಮ್ಮೆ ತಗೊಂಡ್ ಒಂದೊಂದ್ ತಗೊಂಡ್ರಿ, ಅದ್ರ ಬಗ್ಗೆ ನಾಲೆಜ್ ತಗೊಂಡ್ ಅದ್ರ ಬಗ್ಗೆ ತಿಳ್ಕೊಂಡ ಹರಿಯಾಣಕ್ ಹೋಗಿ ನಾವು ಅದೆಲ್ಲಾ ನೋಡಿ ಎಣ್ಣೆ ಪದ್ಧತಿ ಹರಿಯಾಣದಾಗಿರುವಂತ ಸಿಚುವೇಶನ್ ಅವ್ರ ಹೆಂಗ್ ಮಿಲ್ಕಿ ಹೈನುಗಾರಿಕೆ ಮಾಡ್ತಾವ್ ಇದೆಲ್ಲ ನೋಡಿ ನಾವು ಇದನ್ನ ಮಾಡ್ಕೊಂಡು. ಅಂದ್ರ ಹರಿಯಾಣದಿಂದ ಎಮ್ಗಳು ತಂದದ್ದು ಕೆಲವೊಂದ ಈಗ ಎಷ್ಟೋ ಜನ ಮಾಡಿದಾರ ಬೇರೆ ವೆದರ್ ಪ್ರಾಬ್ಲಮ್ ಬೇರೆ ಹೇಳ್ತಾರ. ಅದ್ರ ಬಗ್ಗೆ ನಿಮ್ ಅನ್ಸಿಕೆ ಇಲ್ಲ, ವೆದರ್ ಪ್ರಾಬ್ಲಮ್ ಏನಿಲ್ರಿ. ವೆದರ್ ಪ್ರಾಬ್ಲಮ್ ಅನ್ನೋದೇಕಂದ್ರಿ ಅಲ್ಲಿ ಕಂಡೀಷನ್ ಇಲ್ಲಿ ಕಂಡೀಷನ್ ಅಲ್ಲಿ ಮತ್ ನಮ್ಕ ಹಾರ್ಡ್ ಕಂಡೀಷನ್ ರೀ. ಯಾಕಂದ್ರ ಪೂರ್ತಿ ಬಿಸಿಲು ಪೂರ್ತಿ ಬಿಸಿಲು ಇರುತ್ತೆ, ಮಳೆ ಆತ ಪೂರ್ತಿ ಮಳೆ. ಮಿಡಲ್ ಇಲ್ಲ ಅಲ್ಲಿ, ಯಾವ್ದು ಮಿಡಲ್ ಹಾಯ್ ಇರ್ತೈತಿ. ಇಲ್ಲಿ ಏನೈತಿ ನಮ್ ಕಡೆ ಎಲ್ಲಾ ನಾವು ವಾತಾವರಣ ಮಿಡಲ್ ಐತ್ರಿ. ಒಂದ್ ಹೆಚ್ಚು ಥಂಡಿ ಇರಂಗಿಲ್ಲ, ಹೆಚ್ಚು ಇರಂಗಿಲ್ಲ, ಮಿಡಲ್ ಇರ್ತೈತಿ. ಹಾಗಾಗಿ ಬಾಳ ಜಲ್ದಿ ಸೂಟಬಲ್ ಆಗ್ತಾರ ಎಮ್ಮಿ. ಮೇಂಟೈನ್ ಮಾಡ್ಕೋಬೇಕು ಅಷ್ಟೇ ರೀ. ಅಂದ್ರ ನಮ್ ಏರಿಯಾಕ್ಕೆ ಏನು ಸಮಸ್ಯೆ ಬರಂಗಿಲ್ಲ, ಏನು ಇಲ್ಲ. ಕೆಲವರ್ ಕಲ್ಪನೆ ಹಂಗಿದೆ ರೀ, ಏನ್ ಮಾಡಕ್ ಬರಂಗಿಲ್ಲ. ಮತ್ರಿ ಈಗ ನೀವು ಈಗ ಹಾಲ ಹಿಂಡೋದಾದ್ರ ರೀ ಮಷಿನ್ ಮ್ಯಾಗ ಹಿಂಡ್ತಾರ ಇವ್ರ ಎಲ್ಲಾ ಮಿಲ್ಕಿಂಗ್ ಇತ್ತು ಕೈ ಮ್ಯಾಗ ಹಾಕುವ ಅಷ್ಟೇ ಮಿಷಿನ್ ಮ್ಯಾಗ. ಇವ್ರ ಭಯಗಳು ಎಷ್ಟು ಜನ ಇದಾರ್ರಿ? ಇವ್ರು 3 ಜನ ಅದಾರ್ರಿ. ಒಬ್ರು 18,000 ರೂಪಾಯಿ, ಒಬ್ರಿಗೆ 18,000. ಇವ ಡೈಲಿ ಸ್ವಚ್ಛ ಮಾಡ್ತಾರ ಹೆಂಗ? ಡೈಲಿ ಕ್ಲೀನಿಂಗ್ ಮಾಡ್ತಾರ. ಡೈಲಿ ಕ್ಲೀನಿಂಗ್ ಮಾಡ್ತಾರ. ಇವೆಲ್ಲ ಚೆಕ್ ಈಗ ಹಾಲು ಕುಡಿಯತವ್ರಿ ಸರ್? ಎಲ್ಲ ಹಾಲು ಮಿಲ್ಕಿಂಗ್ ಖರೆ ರೀ. ನಮ್ ರೈತರಿಗೆ ನಾವ್ ಇದನ್ನ ತೋರ್ಸ್ಬೇಕಾದ್ರ ಏನಾಗ್ತಿದ್ರಿ, ಇವ್ ನನಗ ಈಗ ಅಜವಾಗಿದ್ರಿ. ಯಾಕಂದ್ರೆ ಇವ್ ಏನೋ ಹಾಲು ಕುಡಿತಾವ ಅನ್ನೋದಿಲ್ಲ, ಹೈಟ್ ಎಟ್ಟದವ್ರ ನೋಡ್ಲೇವ. ಅಂದ್ರೆ ಬರೀ ಈಗ ಸತ ಮಿಲ್ಕ್ ಕಟ್ಟ ಐತೇನ್ರಿ? ಇವ್ ಫುಡ್ ಏನ್ ಕೊಡ್ತಾರ? ಇವ್ ಫುಡ್ ಐತಲ್ಲ, ಫುಡ್ ಸೆಪರೇಟ್ ಫುಡ್ ಕೊಡ್ತಾರ. ಹೆಂಗ್ ಮಿಲ್ಕ್ ಯಾವ್ದು ಫುಡ್ ಹಾಕಿ ಮಿಲ್ಕ್ ಎಲ್ಲ 2 ಲೀಟರ್ ಹಾಲು ತಿಂತಾರ. 2 ಲೀಟರ್ ಹಾಲ್ದಾಗಿರುತ್ತೆ ಬ್ಯಾರೆ ಹಾಕದಾಗಿ. ಈಗ ಇವು ಇದು ಯಾವ್ದು ಜಾತ್ರೆ ಇದೊಂದು ಬೇರೆ ಕಾಣಾಗಿತ್ತಲ್ಲ, ಮೇಂಡ ಅಂತಾರೆ. ಮೇಂಡರ್ ಜರ ಬರ್ಲಿ ಸ್ವಲ್ಪ ಇವು ಸೆಪರೇಟ್ ಪ್ರೆಗ್ನೆಂಟ್ ಅದಾರು. ಇವೆಲ್ಲ ಪ್ರೆಗ್ನೆಂಟ್ ಅದಾರ. ಇವೆಲ್ಲ ಈ ಸದ್ಯ ಮಿಲ್ಕ್ ಚಾಲು ಅದಾರು. ಮಿಲ್ಕ್ ಚಾಲು ಅದಾರ. ಪ್ರೆಗ್ನೆಂಟ್ ಮಿಲ್ಕ್ ಅದಾರ. ಬರ್ತಾವ ಮಾತಿಗೆ ಮಿಲ್ಕ್ ಬರ್ತಾವ. ಹರಿಯಾಣ ಮತ್ ಬರ್ತಾವನ್ರಿ. ಇದು 8 ಲೀಟರ್ ಹಾಲ್ ಐತ್ರಿ. ಅದಾಗ ಬೇರೆ ಐತೇನ್ರಿ? 14 ಲೀಟರ್ ಹಿಂಡೈತ್ರಿ. ಈ ಸಲ ಒಂದ್ 18-19 ಲೀಟರ್ ಹಿಂಡ್ಬೋದು. ಅದೇ ಅಂತ ನ್ಯಾಚುರಲ್ ಫುಡ್ ಹಾಕ್ಸಿ, ಯಾವ್ದು ನ್ಯಾಚುರಲ್ ಆಗಿ ರೆಡಿ ಮಾಡತ್ತವ್ರತೆ. ಇದ್ರ ಫುಡ್ ಜರ ತೋರಿಸ್ತಾರೇನ್ರಿ? ಇದ್ರದ್ದು ಜಾನ್ ಹಾಕ್ತಾರ ಬರ್ರಿ ನಾವು.